ರೀತಿಯಲ್ಲಿ ತಯಾರಾಗ್ತಾ ಇದ್ದಾನೆ. ಇನ್ನ ಗಾರ್ಡನರ್ ಟೈಪ್ ಅಲ್ಲಿ ಏನಂದ್ರೆ ಬೇಕಾದಂತ ಪರಿಸರವನ್ನು ಒದಗಿಸೋದು. ಇವತ್ತಿನ ದಿವಸ ನಮ್ಮ ದೇಶದಲ್ಲೂ ಕೂಡ ಕೆಲವು ಸುಧಾರಣೆಗಳು ತರ್ತಾ ಇದ್ದಾರೆ. ಮೊದಲಂತೆ ಬರೀ ಪುಸ್ತಕ ಜ್ಞಾನವನ್ನ ತುಂಬೋದಿಲ್ಲ. ಈಗ ಅಮೆರಿಕ, ಇಂಗ್ಲೆಂಡ್ ಅಂತ ದೇಶಗಳಲ್ಲಿ ಬರೀ ಪುಸ್ತಕ ಜ್ಞಾನವನ್ನು ತುಂಬೋದಿಲ್ರಿ. ಅಲ್ಲೇನಿದ್ರು ಕೂಡ ಎಕ್ಸಿಬಿಷನ್ಗಳಿಗೆ ಕರ್ಕೊಂಡು ಹೋಗೋದು, ಮ್ಯೂಸಿಯಂಗಳಿಗೆ ಕರ್ಕೊಂಡು ಹೋಗೋದು, ಗಿಡದ ಕೆಳಗಡೆ ಕಡೆ ಕೂತ್ಕೊಂಡು ತಿಳಿಸೋದು, ಹೂವಿನ ಹತ್ರ ಹೋಗಿ ತಿಳಿಸೋದು, ಈ ತರ ಒಂದು ನೈಸರ್ಗಿಕ ವಾತಾವರಣದಲ್ಲಿ ವಿದ್ಯೆಯನ್ನು ಕಲಿಸ್ತಾರೆ. ಮಕ್ಕಳು ಫ್ರೀಯಾಗಿ ಓದಬೇಕು. ಅವರಿಗೆ ಅಲ್ಲಿ ಜ್ಞಾನ ಮುಖ್ಯನೇ ಹೊರತು ಪರೀಕ್ಷೆ ಮುಖ್ಯ ಅಲ್ಲ. ನಮ್ಮ ದೇಶದಲ್ಲಿ ಹಂಗಲ್ಲ. ಬಡ 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 ತಿನ್ನೋದು, ವಾಂತಿ ಮಾಡ್ಕೊಂಡಂಗೆ ಬರೀ ಓದೋದು, ಪುಸ್ತಕದಲ್ಲಿರೋದು ಬರೆಯೋದು, ಆಮೇಲೆ ಕೇಳಿದ್ರೆ ಅದ್ರ ಬಗ್ಗೆ ಜ್ಞಾನವೇ ಇರೋದಿಲ್ಲ. ಅದಕ್ಕಾಗಿ ಈ ರೀತಿಯ ಶಿಕ್ಷಣ, ಹಳೆಯ ಪದ್ಧತಿಯ ಶಿಕ್ಷಣ ಈಗ ಹೊಸದಾಗಿ ಎಲ್ಲರೂ ಕೂಡ ವಿಚಾರ ಮಾಡ್ತಾ ಇದ್ದಾರೆ. ನಾವು ಆಧುನಿಕ ಪದ್ಧತಿಯ ಶಿಕ್ಷಣವನ್ನು ಅಳವಡಿಸಿಕೊಂಡು ನೈಸರ್ಗಿಕವಾದ ರೀತಿಯಲ್ಲಿ ಆಟ ಪಾಠಗಳ ಮೂಲಕವಾಗಿಯೇ ಶಿಕ್ಷಣವನ್ನು ಕೊಡಬೇಕು ಅನ್ನುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮಲ್ಲಿಯೂ ಕೂಡ ಸುಧಾರಣೆ ಎನ್ನುವಂಥದ್ದು ಬರ್ತಾ ಇದೆ ಅಂತ ತಿಳ್ಕೊಳ್ತಾ, ಆದರೆ ಅಧ್ಯಾತ್ಮ, ಯೋಗ ಮುಂತಾದಂಥವು ಇವತ್ತು ಶಿಕ್ಷಣದಲ್ಲಿ ಅಳವಡಬೇಕಾದ್ದು ಬಹಳ ಅಗತ್ಯ ಇದೆ. ಏಕೆಂದರೆ ಎಲ್ಲಿ ತನಕ ಯೋಗವನ್ನು ಕಲಿಸೋದಿಲ್ಲ, ಯೋಗ ಅಂದರೆ ಯೋಗಾಸನ, ಪ್ರಾಣಾಯಾಮ ಮುಂತಾದನ್ನ, ಅಲ್ಲಿ ತನಕ ಆರೋಗ್ಯ ಸುಧಾರಣೆಯ ಒಂದು ರಹಸ್ಯಗಳು ಮನುಷ್ಯನಿಗೆ ಗೊತ್ತಾಗಲ್ಲ. ಆದ್ದರಿಂದ ಇವತ್ತು ಚಿಕ್ಕ ವಯಸ್ಸಿನಿಂದಲೇ ಯೋಗಾಭ್ಯಾಸವನ್ನು ಕಲಿಸುವಂತ ಪದ್ಧತಿಯನ್ನು ತಂದು ಬಿಟ್ರೆ ಮುಂದೆ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳೋದ್ರಲ್ಲಿ ಮನುಷ್ಯನಿಗೆ ಬಹಳ ಸುಲಭ ಆಗ್ತದೆ ಅನ್ನುವಂಥ ಮಾತನ್ನ ತಿಳಿಸ್ತಾ, ಜೊತೆಗೆ ಆತ್ಮವಿದ್ಯೆ, ಈ ಯೋಗದ ಜೊತೆಗೆ ಆತ್ಮವಿದ್ಯೆಯನ್ನು ಕೂಡ ಕಲಿಸಬೇಕು. ಎಥಿಕ್ಸ್, ನೀತಿಶಾಸ್ತ್ರವನ್ನು ಕಲಿಸಿ ಒಬ್ಬ ವ್ಯಕ್ತಿಯನ್ನ ಮೊದಲು ನಾಗರಿಕ ಮನುಷ್ಯನನ್ನಾಗಿ ಮಾಡಬೇಕು, ಸುಸಂಸ್ಕೃತನನ್ನಾಗಿ ಮಾಡಬೇಕು. ನಂತರ ಅಧ್ಯಾತ್ಮ ಜೀವಿಯನ್ನಾಗಿ ಮಾಡಿದಾಗ ಪರಿಪೂರ್ಣ ಮಾನವನನ್ನು ತಯಾರು ಮಾಡಿದಂತೆ ಆಯಿತು. ಅಂತ ಶಿಕ್ಷಣ, ಪರಿಪೂರ್ಣ ಶಿಕ್ಷಣ ಅಂತ ಜನಗಳಿಂದ ರೂಪುಗೊಂಡದ್ದೇನೆ ಪರಿಪೂರ್ಣ ಸಮಾಜ ಅಂತೇಳಿ ತಿಳಿದುಕೊಂಡು ಹೇಳಿ ಇವತ್ತಿನ ಒಂದು ಉಪನ್ಯಾಸಕ್ಕೆ ನಾನು ಮಂಗಳವನ್ನು ಹಾಡ್ತಾ ಇದ್ದೀನಿ. ಜೈ ಗುರು ಬಸವೇಶ, ಹರ ಹರ ಮಹಾದೇವ.